ದಿನಾಂಕ 26ರಂದು ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಅಖಿಲ ಭಾರತ ಮಾದಿಗ ದಂಡೋರ ಸಮಿತಿ ಕೊಪ್ಪಳದ ಜಿಲ್ಲಾ ಘಟಕದಿಂದ ಅರೆಭಿತ್ತಲಿ ಬೃಹತ್ ಪ್ರತಿಭಟನೆ. ಗಂಗಾವತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಶೋಷಣೆಗೆ ಒಳಗಾದ ಶೋಷಿತ ವರ್ಗ ಮಾದಿಗ ಜನಾಂಗಕ್ಕೆ ಸಾಮಾಜಿಕ ನ್ಯಾಯ ಕಲ್ಪಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದು, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಇದೇ ದಿನಾಂಕ 26 ಗುರುವಾರ ಬೆಳಗ್ಗೆ 10:45ಕ್ಕೆ ಕೊಪ್ಪಳದ ಅಶೋಕ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಅರೆಭಿತ್ತಲಿ ಪ್ರತಿಭಟನೆ ಚಳುವಳಿಯನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಿ ಹುಸೇನಪ್ಪ ಸ್ವಾಮಿ, ಮಾದಿಗ ಶಿವಪ್ಪ ಸಿದ್ದಾಪುರ್, ಹಂಪೇಶ್ ಹರಿಗೋಳ್, ಪೂಜಪ್ಪ ಚಿಕ್ಕಮಾದಿನಲ್, ಕನಕಪ್ಪ ದುರ್ಗಪ್ಪ, ಹುಲಗಪ್ಪ ನಾಗರಾಜ್, ಮಾದಿಗ ಯಮನೂರಪ್ಪ ಗೋನಾಳ್ ಇತರರು ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಮಂಗಳವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಹಿಂದ ನಾಯಕ ಎನಿಸಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನ್ಯಾಯಸಮ್ಮತವಾಗಿ ಒಳ ಮೀಸಲಾತಿ ಜಾರಿಗೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೀನಾಮೇಷ ಎಣಿಸುತ್ತಿರುವುದು ಖಂಡನೀಯವಾಗಿದೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ ಅನುಷ್ಠಾನಗೊಳಿಸಲಾಗಿದ್ದು, ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಯಸಮ್ಮತವಾದ ಒಳ ಮೀಸಲಾತಿ ಜಾರಿಗೆ ತರುವಲ್ಲಿ ಎಡಗೈ ಸಮಾಜವನ್ನ ಸಂಪೂರ್ಣವಾಗಿ ಕಡೆಗಣಿಸುತ್ತಿದೆ. ಸರ್ಕಾರದಲ್ಲಿ ಅಧಿಕ ಸಂಖ್ಯೆಯ ಸಮಾಜದ ಸಚಿವರು ಒಳಗೊಂಡಿದ್ದರೂ ಸಹ ತಮ್ಮ ಸಚಿವ ಗಾದೆಯನ್ನ ಉಳಿಸಿಕೊಳ್ಳಲು ಚಕಾರ ಎತ್ತದೇ ಇರುವುದು ದೊಡ್ಡ ದುರಂತವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊಪ್ಪಳದಲ್ಲಿ ಜರುಗಲಿರುವ ಅರೆಭಿತ್ತಲಿ ಪ್ರತಿಭಟನೆ ಚಳವಳಿಗೆ ಜಿಲ್ಲೆಯ ನಾನಾ ತಾಲೂಕುಗಳಿಂದ ಹಾಗೂ ಗ್ರಾಮಗಳಿಂದ ಸಮಾಜ ಬಾಂಧವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಜೊತೆಗೆ ಸರ್ಕಾರ ಮೀಸಲಾತಿ ಜಾರಿಗೆ ತರುವವರೆಗೂ ಪ್ರತಿಭಟನೆ ಚಳವಳಿ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಯಾವುದೇ ಅಹಿತಕರ ಘಟನೆ ಜರುಗಿದಲ್ಲಿ ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೊಣೆಗಾರರೆಂದು ತಿಳಿಸಿದರು. ಅಖಿಲ ಭಾರತ ಮಾದಿಗ ದಂಡೋರ ರಾಜ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರನ್ನ ಖಂಡನೆ ಮಾಡುತ್ತಾ ಮತ್ತು ಸಮಾಜಕ್ಕೆ ನ್ಯಾಯ ಕೊಡೋದರಲ್ಲಿ ವಿಫಲವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಖಂಡಿಸಿ ಅರೆಭಿತ್ತಲಿ ಪ್ರತಿಭಟನೆ ಚಳವಳಿ ಕೊಪ್ಪಳ ಜಿಲ್ಲೆಯಲ್ಲಿ 26ರಂದು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಅವರು ಹೋದ್ಸಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾದಾಗ ಕೂಡ ಅವ್ರು ಮಾಡ್ತೀವಿ ಅಂತಾರೆ, ಮಾಡಲ್ಲ ಅಂತ ಹೇಳಿಲ್ಲ. ಮೊನ್ನೆ ಒಬ್ಬ ನಮ್ಮ ಸಮುದಾಯದ ಎಲ್ಲಾ ಸಂಘಟನೆ ಸೇರಿ ಮಾಡಿದ್ರು ಆಡಳಿತ ಮಾಡ್ತೀವಿ ಅಂತಾರೆ. ಬಿಡುಗಡೆ ಮಾಡ್ಯಾರ ಯಾವ್ದೋ ಕಾರ್ಯಪತ್ರ ಕಾರ್ಯದರ್ಶಿಗಳು ನಾವು 27 ಈಗ ಡಿಕ್ಲೇರ್ ಮಾಡ್ತೇವೆ. ಹಾಗಾಗಿ ನಾವು ಮಾಡೋವರೆಗೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಮಾದಿಗ ಸಮಾಜದ ಒಳ ಮೀಸಲಾತಿಯ ಏನು ಬಹಳ ದಿನದ ಬೇಡಿಕೆ ಇತ್ತು, ಅದನ್ನ ಆದಷ್ಟು ಬೇಗನೆ ಮಾಡಬೇಕು. ಆಮೇಲೆ 6% ಮಾದಿಗ ಸಮಾಜಕ್ಕೆ ಏನೈತಲ್ಲ ಅದು ಯಥಾವತ್ತವಾಗಿ ಜಾರಿ ಆಗಬೇಕು. ಅದರಲ್ಲಿ ಯಾವುದೋ ತಾರತಮ್ಯ ಮಾಡದೆ ಯಥಾವತ್ತವಾಗಿ ಜಾರಿ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಯಾಕಂದ್ರೆ ಇವತ್ತು ನಮ್ಮ ಭವಿಷ್ಯ ಹೇಗಾಗಿದೆ, ಮಾದಿಗರದು ಹಿರಿಯರದು ಮತ್ತು ಯುವಕರ ಹೋರಾಟದಲ್ಲೇ ನಮ್ಮ ಭವಿಷ್ಯ ಕಳಿಬೇಕಾಗುತ್ತೆ. ನಮ್ಮ ಜೀವನದ ಏನ್ ಮಾಡಬೇಕು ಅನ್ನೋದು ರೂಪಿಸ್ಕೊಳ್ತಕ್ಕಂಥ ಲೆಕ್ಕ ಇಲ್ಲದಾಗ ಸರ್ಕಾರಗಳು ಬರೀ ಹೋರಾಟ. ಯಾಕಂದ್ರೆ ನಾವು ಒಂದು ಹೋರಾಟ ಒಂದು ಅಂತಿಮ ಆಯ್ತು, ಒಂದು ಜಯ ಆಯ್ತು ಅಂದ್ರೆ ಮುಂದಿನ ನಮ್ಮ ಭವಿಷ್ಯಕ್ಕೆ ರೂಪಿಸ್ಕೊಳ್ಬೇಕಾಗುತ್ತೆ. ವಿದ್ಯಾರ್ಥಿಗಳಿಗಾಗಿರ್ಬೋದು, ನಮ್ಮ ಆರ್ಥಿಕ ಭವಿಷ್ಯಗಳಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಶೈಕ್ಷಣಿಕವಾಗಿ ಆಗಿರ್ಬೋದು, ಸಮಾಜಿಕದಲ್ಲಿ ಎಲ್ಲಾ ಸಮಾಜದಲ್ಲಿ ಬೆರೆತು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA, MP, MLC ಈ ಏನು ಹುದ್ದೆಗಳದಾವ ಈ ಹುದ್ದೆಗಳಲ್ಲಿ ಜಾಸ್ತಿ ಯೋಚನೆ ಮಾಡ್ತಕ್ಕಂಥದ್ದು ಆಗುತ್ತೆ. ಇಲ್ಲ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡಿ, ಒಳ ಮೀಸಲಾತಿ ಜಾರಿ ಮಾಡಿ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮನೆ ಮಾಡಿಕೊಳ್ಳಬೇಕು. ನೀವು ಯಾವ ಕಾನೂನು ತೊಡಗ್ಬಿಡಲ್ಲ, ಎಲ್ಲೆಲ್ಲಿ ಬಿದ್ದೀರಿ. ಬರೇ ಏನಪ್ಪಂದ್ರೆ ಮಸೂಳಿ ಕೊಂಡಿ ವರ್ಷದಲ್ಲ. ಇವತ್ತು ಅವತ್ತು ನಮ್ಮವರು ಅವಿದ್ಯಾವಂತರಿದ್ರು, ನೀವು ಮುಗಿದ ತುಪ್ಪಿಸ್ತಿದ್ರಿ. ನೀವು ವಿದ್ಯಾವಂತರಾಗ್ರಿ, ನಿಮ್ಮ ಮಕ್ಕಳು ವಿದ್ಯಾವಂತರು ಮಾಡ್ರಿ, SC ವಿದ್ಯಾವಂತರು ಇಲ್ಲ ಅನ್ನೋಂತ ಮಾತುಗಳು ಕೇಳ್ತಿದ್ರಿ. ಇವತ್ತು ವಿದ್ಯಾವಂತರಲ್ಲ, ಬೇಕಾದಂಗ ಇವತ್ತು ಡಬಲ್ ಡಿಗ್ರಿ ಬೇಕಾದಂಗ ಡಿಗ್ರಿಗಳು ಮಾಡ್ಯಾರ. ಎಲ್ಲಾದ್ರಲ್ಲಿ ಡಾಕ್ಟರ್ ಇದಾರ, ಇಂಜಿನಿಯರ್ ಇದಾರ, BCom ಇದಾರ, MA ಮಾಡ್ಯಾರ, ಇಂಜಿನಿಯರ್ಗಳು ಮಾಡ್ಯಾರ, ಏನ್ ಹುದ್ದೆಗಳು IPS ಮಾಡ್ಯಾರ, IAS ಮಾಡ್ಯಾರ, ಎಲ್ಲಾ ಹುದ್ದೆಗಳನ್ನು ಮಾದಿಗ ಸಮಾಜದವರು ಮಾಡ್ಯಾರ. ಆದ್ರೆ ಹುದ್ದೆ ತಕ್ಕಂತೆ ವಿದ್ಯಾಭ್ಯಾಸ ಉದ್ಯೋಗ ತಕ್ಕಂತೆ ಹುದ್ದೆಗಳಿಲ್ಲ. ಏನ್ ವಿದ್ಯಾಭ್ಯಾಸ ಏನಿಲ್ಲ ಅದಕ್ಕೆ ತಕ್ಕಂತೆ ವಿದ್ಯಾಭ್ಯಾಸಗಳಿಲ್ಲ. ಆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯಗಳನ್ನು ಬದುಕಬೇಕಾದ್ರೆ ಸಿಟಿಗಳಿಗೆ ಹೋಗಿ, ಹುಬ್ಳಿ, ಧಾರವಾಡ, ಬೆಂಗಳೂರು, ಹೈದರಾಬಾದ್, ಮಂಗಳೂರು ಹೋಗಿ ಜೀವನೋಪ ಮಾಡೋಕೆ ಉಪಜೀವನಕ್ಕಾಗಿ ಬದುಕಲಿಕ್ಕಾಗಿ ಕೆಲಸಕ್ಕಾಗಿ ಏನೋ ಒಂದು ಕೆಲಸ ಮಾಡ್ತಾರೆ. ಯಾಕಂದ್ರೆ ರೈತರಾಗಿದ್ರೆ ಉದ್ಯೋಗ ಮಾಡ್ತಾರೆ, ರೈತರು ವಿದ್ಯಾರ್ಥಿಗಳಿಗೆ ರೈತ ಬಿಸಿಲು ಹೇಳಕ್ಕಾಗಲ್ಲ, ಹೋಟೆಲ್ ಕೆಲಸ ಮಾಡೋಂಥ ಪರಿಸ್ಥಿತಿ ಆಗಿದೆ, ಪ್ರೈವೇಟ್ ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಮಾದಿಗನ ಇಳಿಸಬಾರದು. ಮಾದಿಗ ಸಮಾಜ ಇತ್ತಲ್ಲ ಬಹಳ ನೊಂದಿದ್ದು ಶೋಷಣೆ
ಸಮಾಜ. ಆ ಕಾರಣಕ್ಕಾಗಿ ಬಹಳ ಶೋಷಣೆ ಮಾಡಬೇಡ್ರಿ. 27ಕ್ಕೆ ಗಡುವು ಇಟ್ಟಿದ್ರಲ್ಲ, ಆ 27ಕ್ಕೆ ಆದಷ್ಟು ಬೇಗನೆ 6% ಮಾರ್ಕ್ಗೆ ಜಾರಿ ಮಾಡ್ರಿ. ಯಾರು ಬೇಕಾದ್ರೆ ಅವ್ರಿಗೆಲ್ಲರಿಗೆ ಮಾಡ್ರಿ. ಮಾಡಿಲ್ಲ ಅಂದ್ರೆ ಅವ್ರ ಒಟ್ಟಿಗೆ ಬಿಡಬೇಕು, ನಮಗೆ ಬೇಕು, ನಮಗೆ ಮಾಡ್ರಿ. ಇವತ್ತು ಸಮಾಜಕ್ಕೆ ನ್ಯಾಯ ಅಂದ್ರೆ ಯಾರು ಏನ್ ಕೇಳ್ತಾರೆ ಅವ್ರ ಹಕ್ಕು ಕೊಡ್ತಕ್ಕಂಥ ಸಿದ್ಧಾಂತ ಇದೆ, ಕಾನೂನು ಇದೆ, ಸಂವಿಧಾನ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಕಾನೂನು ಸಂವಿಧಾನ ನೀವು ಉಲ್ಲಂಘನೆ ಮಾಡ್ತೀರಿ. ಯಾಕಂದ್ರೆ ಸಂವಿಧಾನ ಉಳಿದಿಲ್ಲ ಹೇಳಿ ಬಿಡ್ತೀರಿ ಸ್ವಾಮಿ, ನೀವೇ ಸಂವಿಧಾನ ಉಲ್ಲಂಘನೆ ಮಾಡ್ತೀರಲ್ಲ. ಒಂದು ವರ್ಗ ಶೋಷಿತ ಸಮಾಜಕ್ಕೆ ನಿರಂತರವಾಗಿ 30 ವರ್ಷ 35 ವರ್ಷ ಹೋರಾಟ ಮಾಡಿದ್ರೆ ನ್ಯಾಯ ಕೊಳ್ಳಾರತಕ್ಕಂಥ ಸರ್ಕಾರ, ಮತ್ತೆ ನೀವೆಲ್ಲ ಸ್ವಾಮಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಇದು ಸರಿಯನಾ? ಆ ಕಾರಣಕ್ಕಾಗಿ ಇದು ಸರಿಯಲ್ಲ. ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಬೇಕು. ಸಮಾಜ ನಾಳೆ ದಂಗೆ ಎದ್ದು ನೀವು ಎಲ್ಲೆಲ್ಲಿ ಬರ್ತೀರ ಅಲ್ಲೆಲ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ಯಾರು ಹೊಣೆಯಲ್ಲ, ನೇರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ. ಅಲ್ಲ, ಯಾಕಂದ್ರೆ ಜನ ಇಷ್ಟೇ ಅಂತಂದ್ರೆ ನಾವು ದುಡ್ಡು ಕೊಟ್ಟು ರಾಜಕಾರಣ ಬೇಕಾದಲ್ಲ, ಅವರವರ ಕೂಲಿಯಿಂದ ದುಡ್ಡು ಬರಂತದ್ದು, ಸ್ವ ಇಚ್ಛೆಯಿಂದ ಬರ್ತಕ್ಕಂಥದ್ದು. ಜನ ಜಾಸ್ತಿ ಆಗ್ತಾರೆ, ಸಾವಿರಾರು ಜನ ಸೇರ್ತೀವಿ ಅಂತ ಹೇಳಿದ್ವಿ, ಅದಕ್ಕೂ ಅಕ್ಕಿ ಜಾಸ್ತಿನೇ ಆಗುತ್ತೆ. ಮತ್ತೆ ರಾಜಕಾರಣದಲ್ಲಿ ಇಷ್ಟೇ ಗಾಡಿಗಳು ಆಗಲಿಲ್ಲ ಪಾಪ, ಅವರೇ ಒಂದಿನ ದುಡಿಮೆ ಬಿಟ್ಟು ಒಂದಿನ ದುಡಿಮೆ ಕೂಲಿಯನ್ನು ತಮ್ಮ ಚಾರ್ಜ್ ಇಟ್ಕೊಂಡು ಬಂದು ಹೋರಾಟಕ್ಕೆ ಭಾಗವಹಿಸುವಂಥದ್ದು. ಕಚೇರಿವರೆಗೆ ಆರಂಭದಲ್ಲಿ ಪ್ರತಿಭಟನೆ ಚಳವಳಿ ಕಂಪ್ಲೇಂಟ್ ಮಾಡಬೇಕಾದ್ರೆ ಪೌರಾಯುಕ್ತ ನಿರ್ದೇಶಾಲಯ ಬೆಂಗಳೂರು ಅಲ್ಲಿಂದ ಕಂಪ್ಲೇಂಟ್ ಬಂದ್ರು ಕೇರ್ ಮಾಡ್ತಾ ಇಲ್ಲ, ಜಿಲ್ಲಾಧಿಕಾರಿ ಕೇರ್ ಮಾಡ್ತಾ ಇಲ್ಲ. ಜಿಲ್ಲಾಧಿಕಾರಿ ಏರಿ ನಡೆಯುವಾಗ ತಪ್ಪು ಮಾಹಿತಿ ಕೊಟ್ಟು ಅಲ್ಲಿ ದಾರಿ ತಪ್ಪಿಸ್ತಕ್ಕಂತ ಒಂದು ನಮ್ಮ ಪೌರಾಯುಕ್ತರು ಮೊನ್ನೆ ಲೋಕಾಯುಕ್ತ ಕೂಡ ಬಂದಿದ್ರು, ಅವ್ರು ಕೂಡ ಯಾವುದೇ ರೀತಿ ಅವ್ರ ಮೇಲೆ ಕ್ರಮ ಇರ್ತಾವಲ್ಲ, ಲಂಚ ಕೊಡೋದ್ರಲ್ಲಿ ಬಾರಿ ಸೂರ, ಲಂಚ ಕೊಡೋದ್ರಲ್ಲಿ ಬಾರಿ ಸೂರ. ಯಾಕಂದ್ರೆ ಮೇಲಧಿಕಾರಿಗಳೇ ಅವ್ರ ಜೊತೆಗೆ ಶಾಮೀಲಾದಾಗ ಸಿಗೋದು ಕಷ್ಟ. ಹಂಗಾಗಿ ಏನಂತಂದ್ರೆ ಇವತ್ತು ನಮ್ಮ ದೇಶದ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅದು ಎಲ್ಲದಕ್ಕೂ ಮೀರಿದರೆ ಅಂತರಂಗ ಬಹಿರಂಗವಾಗಿ ಹೋರಾಟನೇ ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ದೊಡ್ಡ ಅಸ್ತ್ರ. ಯಾರೇ ಇರಲಿ, ಈ ದೇಶದ ಪ್ರಧಾನಿ ಇರಲಿ, ಈ ದೇಶದ ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿಗಳಿರಲಿ, ಯಾರೇ ಅನ್ಯಾಯ ಮಾಡಿ, ಅಧಿಕಾರಿಗಳ ಅನ್ಯಾಯ ಮಾಡಲಿ, ಬಹಿರಂಗವಾಗಿ ಹೋರಾಟ ಮಾಡಿ ಅವ್ರನ್ನೇನಂತಂದ್ರೆ ಸರ್ಕಾರ ಗುರುತಿಸಿ ಸಂಬಂಧಪಟ್ಟಂತ ಆ ಒಂದು ಅಧಿಕಾರಿಗಳು ಅವ್ರನ್ನ ಡಿಸ್ಮಿಸ್ ಮಾಡ್ಬೇಕನ್ನೋದು. ಯಾಕಂದ್ರೆ ಇಲ್ಲಿ ಊರಲ್ಲ, ಇನ್ನೊಂದು ಊರಲ್ಲಿ ಹೋದ್ರು ಕೂಡ ಆ ಮನುಷ್ಯ ಅದೇ ಮನಸ್ಥಿತಿ ಇರ್ತೀನ ಒಳಗಡೆ ಮನಸ್ಥಿತಿ. ಮನವಾದಿಗಳು ಅಂತ ಹೇಳ್ತಾರೆ, ದೊಡ್ಡ ಮನವಾದಿ, ಬಡವರನ್ನ ಬಡದು ಬಾಯಿಗೆ ದೊಡ್ಡ ಕಳ್ಳ, ಬೇರೆ ಏನು ಉದ್ದೇಶ ಇಲ್ಲ. ಅಂತ ವ್ಯಕ್ತಿಯನ್ನ ಡಿಸ್ಮಿಸ್ ಮಾಡಬೇಕು. ಮತ್ತು ಆಕ್ರಂದ ಅಲ್ಲ, ಎಸಿ ಕೂಡ ಹಾಕಿದೀವಿ. ಎಸಿ ಅವ್ರು ಹೇಗಿದ್ದಾರೆ ಅಂತಂದ್ರೆ ಅವರು ಏನ್ ದಾಖಲೆಗಳು ಕೊಟ್ಟರು ಕೂಡ ನಾವು ಆಲ್ರೆಡಿ 1 ವರ್ಷದ ಮುಂಚೆನೆ ಮಾಡಿದೀವಿ, ಪತ್ರ ಕೊಟ್ಟಿವಿ, ಆ ಪತ್ರಗಳು ಲೆಕ್ಕಕ್ಕಿಲ್ಲ ಹೋರಾಟ ಮುಖಾಂತರ. ಆ ಎಸಿ ಏನ್ ಮಾಡ್ತಾರೆ, ಏನ್ ದಾಖಲೆ ಕೊಟ್ಟರು ಕೂಡ ಆ ಒಂದು ಬ್ರಿಟಿಷರ್ ನ್ಯಾಯ ಕೊಡಬೇಕಂತ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಎತ್ತಿಡತ್ತೆ. ಯಾರೇ ಆಗಿರಲಿ, ಅದನ್ನ ಅವ್ರ ಮೊಮ್ಮಗಾಗಿರಲಿ, ಯಾರಾಗಿರ್ಲಿ, ಅದನ್ನ ಅವಧಿಯಲ್ಲಿಲ್ಲ, ಅದನ್ನ SC ಅಲಾಟ್ಮೆಂಟ್ ಭೂಮಿ ಅವರಿಗೆ ಬ್ರಿಟಿಷರ್ ಉಲ್ಲಂಘನೆಕಾರರಿಗೆ ಬಿಡಿಸ್ಕೊಡ್ಬೇಕನ್ನೋದು ಆದೇಶ ಆಗಿದೆ ಮುಖ್ಯಮಂತ್ರಿದು. ಆ ಪ್ರಕಾರ ಎಸಿ ಕೋರ್ಟಲ್ಲಿ ಹಾಕಿದ್ರೆ ಅದನ್ನು ಉಲ್ಲಂಘನೆ ಮಾಡ್ತಾರೆ. ಸರ್ಕಾರ ವಿರುದ್ಧ ವ್ಯವಸ್ಥೆ ನಡೀತಾರೆ, ಕಾನೂನು ವಿರುದ್ಧ ವ್ಯವಸ್ಥೆ ನಡೀತಾರೆ. ಅವ್ರು ಏನ್ ಬೇಕಲ್ಲ ಲಂಚ ಬೇಕು, ನಾವೇನು ಲಂಚ ಕೊಡೋದಾಗಲ್ಲ. ಕೊಟ್ಟರೆ ಏಟ್ ಕೊಟ್ಟೆವು, ಸ್ವಲ್ಪ ಕೊಟ್ಟೆವು. ಆ ಕಾರಣಕ್ಕಾಗಿ ಅಲ್ಲಿ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಬೇರೆ ಸಮಾಜದವರೆಲ್ಲ. ಅವ್ರು ಯಾರು ಶೆಟ್ರು ಮತ್ತು ಸೇಟ್ರು ಬೇರೆ ಯಾರು ಅಲ್ಲ, ಇಂತರ ಕೋಟಿಗಟ್ಟಲೆ ಲೂಟಿ 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 ಮಾಡಿ ಬಡವರನ್ನ, ದಲಿತರನ್ನ, SC ST ತುಳಿತಕ್ಕಂಥ ಕೆಲಸ ಎಸಿ ಕೂಡ ಮಾಡ್ತಾನೆ. ಅವ್ರನ್ನ ಕೂಡ ಅಮಾನತ್ ಮಾಡ್ಬೇಕಂತ ಕೂಡ ಅಲ್ಲ. ಅದಕ್ಕೆ ಈಗ MLA ಪಾಸ್ ಆದ್ಮೇಲೆ ಅದು ಏನಪ್ಪ ಲೇಔಟ್ ಆಗಿ ಅಪ್ರೂವಲ್ ಆಗುತ್ತೆ. ಯಾರೋ ಒಬ್ರು ಡೈರೆಕ್ಟ್ ಹೋಗಿ ಅದು ಸರ್ಕಾರಿ ಲ್ಯಾಂಡ್ ಭೂಮಿಯನ್ನು ಮಾಡ್ಲಿಕ್ಕೆ ಬರಲಾರಂತ ಭೂಮಿಯನ್ನು ಕೋರ್ಟಿಂದ ಒತ್ತಡ ಹಾಕ್ಸೋದು, ಗೈಡ್ಲೈನ್ಸ್ ಇವರೇ ಕೊಡೋದು, ಕೋರ್ಟಿಗೆ ಹೋಗು ಹಾಕು ಅಂತ. ಮತ್ತೆ ಅದಕ್ಕೆ ಕಿವಿ ಕೊಡೋದಾಗಿದ್ರೆ ಇವ್ರಿಗೆ ಅವ್ರ ನಮಗೆ ಕಂಟೆಂಪ್ಟ್ ಮಾಡೋದು, ಇವ್ರಿಗೆ ಒತ್ತಡ ಹಾಕಿ ಕೋರ್ಟಿಗೆ ಬರಕ್ಕಂಥದ್ದು. ನಮ್ಮ ಭೂಮಿ SC ST ಅಲರ್ಟ್ ಆದಂತ, ನಮ್ಮ ಸಮಾಜದವರಿಗೆ ಅಲರ್ಟ್ ಆದಂತ ಭೂಮಿಯನ್ನ ಇವರು ಒತ್ತಾಯ ಮಾಡಿ ಒಂದು ಖಾತಾಗಳಿಗೆ 25,000 ರೂಪಾಯಿ ತಗೊಂಡು ಎಂಟ್ರಿ ಮಾಡ್ತಕ್ಕಂಥ ಕೆಲಸ ಮೊನ್ನೆ ನಮ್ಮ ಗಂಗಾವತಿಯ ಏನದಲ್ಲ 6 ವಿರೂಪಾಕ್ಷ ಮೂರ್ತಿ ಅವರು ಆ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಖಂಡಿಸಿ ಏನಪ್ಪ ಹಲವಾರು ಬೇರೆ ಅವ್ರ ಮೇಲೆ ಕೇಸುಗಳು ನಡೀತಿದೆ, ಆಯೋಗದಾಗಿದೆ. ಇವರು ಅದೇ ರೀತಿ ಮುಂದುವರೆದ ಕಾರಣಕ್ಕಾಗಿ ನಾವೇನಪ್ಪ ಅಂದ್ರೆ ಈ ಕಾರಣಪತ್ರ ತಗೊಂಡಿದ್ದೀವಿ. ಏನಪ್ಪ ಅಂದ್ರೆ ಇಂಥ ಭ್ರಷ್ಟಾಚಾರ ಮಾಡೋದು, ಅಧಿಕಾರಿಗಳು ಏನಾದ್ರು ಇತ್ತು ಅಂದ್ರೆ ಕಾನೂನಾತ್ಮಕವಾಗಿ ಮಾಡಲಿ, ಕಾನೂನು ಉಲ್ಲಂಘನೆ ಮಾಡೋದು, ಇವರೇ ಗೈಡ್ಲೈನ್ಸ್ ಕೊಡೋದು, ಕೋಟಿ 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 ಲೂಟಿ ಮಾಡೋದು. ಇವತ್ತು ಸರ್ಕಾರ ಅಧಿಕಾರಿಗಳು ಅಧಿಕಾರಕ್ಕೆ ಬರಬೇಕಾದ್ರೆ ಪ್ರಮಾಣ ಜಾತಿ ಭೇದ ಮಾಡದೆ
ಪಕ್ಷಪಾತ ಮಾಡದೆ ಕಾನೂನು ಸಂವಿಧಾನಾತ್ಮಕವಾಗಿ ನಡೀತೀವಿ ಅಂತ ಬರ್ತಾರೆ. ಬಂದ ಮೇಲೆ ದುಡ್ಡು 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 ಯಾರ ಸಾಯಿ ಶೋಷಿತ ಸಮಾಜದವರಿಗೆ SC/ST ಅಲಾಟ್ ಆದಂತ ಭೂಮಿ ಮೇಲೆ ನಾನು ಸರ್ವಾಡಳಿತ ಮಾಡ್ತೀನಿ ಹಂಗ ಹಿಂಗ ಅಂತ ಅನ್ನೋದು ಸರಿಯಲ್ಲ ಅನ್ನೋಂಥದ್ದು ಒಂದು ವಿಷಯಗಳಂತ ಒಂದು ಆಲ್ರೆಡಿ ಅವರಿಗೆ ಬೇರೆ ಅವರ ಹಿಂಬಾಲಕರಿಗೆ ಯಾರೋ ದುಡ್ಡು ಕೊಟ್ಟು ಮಾಡಿಸಿದಾರ ಕೊಲೆ ಕೇಸ್ಗಳನ್ನು ಮಾಡಿದೀವಿ, ಯಾವುದೂ ಕ್ರಮ ಕೈಗೊಂಡಿಲ್ಲ ಮತ್ತು ಹಲವಾರು ಅದರ ಭ್ರಷ್ಟಾಚಾರಗಳನ್ನ ಕೂಡ ಸರ್ಕಾರ ಗಮನಕ್ಕೆ ತಂದು ಕಂಪ್ಲೇಂಟ್ ಮಾಡಿದೀವಿ. ಇಂಥ ಒಂದು ಇದನ್ನ ಅಮಾನತು ಮಾಡಬೇಕು, ಹುದ್ದೆಯಿಂದ ಅಮಾನತು ಮಾಡಬೇಕು, ರೋಗದಿಂದ ಅಮಾನತು ಮಾಡಬೇಕು. ನಿರುದ್ಯೋಗ ಇಲ್ಲದಂತೆ ಉದ್ಯೋಗ ಇಲ್ಲದಂತ ನಿರುದ್ಯೋಗಿಗಳಾಗ್ಯಾರ ಅವ್ರಿಗೆ ಕೂಡ ಏನಪ್ಪ ಅಂದ್ರೆ ಎಲ್ಲರಿಗೆ ಆಹಾರ ಮಾಡಿ ಎಲ್ಲರೂ ಬಂದ್ರೆ ಆ ಪ್ರಕಾರ ಏನಪ್ಪ ಅಂಬೇಶ ಬಂದ್ರ ಇನ್ನೂ ಯಾರ್ಯಾರಿಗೆ ಇಲ್ಲ ಅವ್ರಿಗೆ ನಾವು ಕರಪತ್ರದಲ್ಲಿ ಹಾಕ್ತೀವಿ. ಕಳೆದ ವರ್ಷ ಸಂಘಟನೆಗಳು ಭಾಗವಹಿಸಬೇಕಂತ ನಾವೆಲ್ಲರಿಗೂ ಮನವಿ ಮಾಡಿಕೊಳ್ತೀವಿ. ಆ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಘಟನೆಗಳು ಕೂಡ ಭಾಗವಹಿಸಬೇಕು. ಒಳ ಮೀಸಲಾತಿ ಒಪ್ಪಂದ ಸಮುದಾಯ ಏನು ಆಯೋಗ ವರದಿ ಕೊಟ್ಟದೋ ಸುಪ್ರೀಂ ಕೋರ್ಟ್ ಏನ್ ಹೇಳಿದಲ್ಲ ಅದನ್ನ ಜಾರಿ ಮಾಡಿ ಅಂತ ಒಂದು ಹೋರಾಟ ಇದೆಲ್ಲ ಅರಬೆತ್ತಲೆ ಪ್ರತಿಭಟನೆ ಚಳವಳಿ, ಈ ಚಳವಳಿಗೆ ಎಲ್ಲಾ ಸಂಘಟನೆಗಳು ಭಾಗವಹಿಸಬೇಕು. ಮತ್ತು ವಿಶೇಷವಾಗಿ ಮಾದಿಗ ಸಮಾಜದ ವಿದ್ಯಾರ್ಥಿಗಳು, ಮಾದಿಗ ಸಮಾಜದ ಹಿರಿಯರು, ಯುವಕರಿಗೆ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ. ಸಂಖ್ಯೆಯಲ್ಲಿ ಬಹುಸಂಖ್ಯೆ ಇದೀವಿ. ಆ ಸಂಖ್ಯೆ ಹೋರಾಟಕ್ಕೆ ಅವತ್ತೊಂದಿನ ನಿಮ್ಮ ಉದ್ಯೋಗವನ್ನು ಬಿಟ್ಟು, ನಿಮ್ಮ ಕೆಲಸವನ್ನು ಬಿಟ್ಟು ಆದಷ್ಟು ಬೇಗನೆ ಆ ಒಂದು ಹೋರಾಟಕ್ಕೆ ಭಾಗವಹಿಸಿ ಹೋರಾಟ ಕಾರ್ಯಕ್ರಮ ಯಶಸ್ವಿಗೊಳಿಸಿ ನಮ್ಮ ಒಳ ಮೀಸಲಾತಿ ಒಂದು ಹಕ್ಕುಗಳನ್ನು ಪಡೆಯಕ್ಕೆ ಮುಂದೆ ನಮ್ಮ ಮಾತನ್ನು ಕೂಡ ಅವರಿಗೆ ಈ ಮೀಡಿಯಾ ಮುಖಾಂತರ ಎಲ್ಲರಿಗೆ ನಾನು ಅವರಿಗೆ ಆಹ್ವಾನ ಮಾಡ್ತಾರೆ. ಪತ್ರಿಕೆ ಮಾಧ್ಯಮ ಸಹಿ ಮಾಡಿದ್ದೀವಿ. ಅಖಂಡ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಅಖಿಲ ಭಾರತ ಮಾದಿಗ ದಂಡೋರ ವಿ. ವಿಶ್ವನಾಥ ಸ್ವಾಮಿ ಅವರ ನೇತೃತ್ವದಲ್ಲಿ ಕೊಪ್ಪಳ ಜಿಲ್ಲೆಯ ಅಶೋಕ ವೃತ್ತದಿಂದ ಜಿಲ್ಲಾಡಳಿತ ಭವನವರೆಗೆ ಅರಬೆತ್ತಲೆ ಮೆರವಣಿಗೆ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಸುಮಾರು 35 ವರ್ಷಗಳ ಕಾಲ ಇವತ್ತು SCಯಲ್ಲಿ ಒಳ ಮೀಸಲಾತಿ ಜಾರಿ ಆಗ್ಬೇಕಂತೇಳಿ ಈ ವಿಶ್ವನಾಥ ಸ್ವಾಮಿ ಅವರ ಒಂದು 30 ವರ್ಷದ ಸತತವಾಗಿ ಕಾಂಗ್ರೆಸ್, BJP, JDS ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಇವತ್ತು ವಿಶ್ವನಾಥ ಸ್ವಾಮಿ ಅವರ ಒಂದು ಹೋರಾಟ ಒಂದು ಮಾರ್ಗದರ್ಶನ ಆಗಿದೆ. ಅದರ ನಿಮಿತ್ತವಾಗಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಏನಪ್ಪ ಅಂದ್ರೆ ಇವತ್ತು ಎಡಬಲ ಅಂತ ಕೇಸಿ ಇವತ್ತು ಅವರಿಗೆ 6%, ನಮಗೆ 6% ಅಂತ ಕೇಸಿ ಇವತ್ತು ಇರ್ತಕ್ಕಂಥ ನಮ್ಮ ವಿಶ್ವನಾಥ ಸ್ವಾಮಿ ಅವರು ಹೇಳಿದ ಪ್ರಕಾರ ಇವತ್ತು ನಮ್ಮ ಹಳ್ಳಿಗಳಲ್ಲಿ ಮಾಡಿದಂಥ ಜೀವನ ಮಾಡಿದಂಥ ನಮ್ಮ ಮಾದಿಗ ಸಮಾಜ ಎಲ್ಲ ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಂಥ ನಮ್ಮ ಸಮಾಜ, ಈ ಸಮಾಜ ಏನಪ್ಪ ಅಂದ್ರೆ ನಮ್ಮ ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಲು ಈ ಗ್ರಾಮೀಣ ಪ್ರದೇಶದಿಂದ ಪಟ್ಟಣ ಪ್ರದೇಶ ಇನ್ನಿತರ ಜಿಲ್ಲಾ ಮತ್ತು ರಾಜ್ಯಗಳ ಹೊರ ರಾಜ್ಯಗಳಿಗೆ ಇವತ್ತು ದುಡಿಮೆ ಮಾಡಿ ಜೀವನ ಮಾಡಿ ಓದಿ ಇವತ್ತೇನಪ್ಪ ಅಂದ್ರೆ ವಿದ್ಯಾರ್ಥಿಗಳಾಗಬೇಕಂತ ಒಂದು ನಿಮಿತ್ತದಲ್ಲಿ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು SC ಒಳ ಮೀಸಲಾತಿ ಈ 3 ಪಕ್ಷಗಳು ಇವತ್ತು ಜಾರಿ ಮಾಡಲಿಕ್ಕೆ ಇವತ್ತು ಹಿಂದೇಟಾಗಿದ್ದಾವೆ. ಅದ್ರ ಜೊತೆಯಲ್ಲಿ ಈಗಿನ ಒಂದು ಸಿದ್ದರಾಮಯ್ಯ ಸರ್ಕಾರ ಇವತ್ತು BJP ಮತ್ತು JDS ಇವತ್ತು ಎಲ್ಲ 2 ಪಕ್ಷಗಳು ಇವತ್ತೇನಪ್ಪ ಅಂದ್ರೆ ಬೆಂಬಲಿಸವು ಒಳ ಮೀಸಲಾತಿ SCಯಲ್ಲಿ ಜಾರಿ ಆಗ್ಬೇಕಂತೆ. ಇವತ್ತೇನು ಸಿದ್ದರಾಮಯ್ಯ ಒಂದು ಎಡಗೈ ಸಮುದಾಯಕ್ಕೆ ಏನಪ್ಪ ಅಂದ್ರೆ ಬೆಂಬಲ ನೀಡದೆ ಒಂದು ಬಲಗೈ ಸಮಾಜದ ಒಂದು ಏನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಸಚಿವ ಮತ್ತು ಇನ್ನಿತರ ಅವರ ಬಟನೆ ಏನಪ್ಪ ಮಾತು ಕೇಳಿಸಿ ಇವತ್ತು ನಮ್ಮ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಇದು ಸರಿಯಲ್ಲ. ಸಿದ್ದರಾಮಯ್ಯ ಅವರೇ ಇವತ್ತು ನಮ್ಮ ಸಮಾಜದಿಂದ 224 MLAಗಳು ಏನಪ್ಪ ಅಂದ್ರೆ ನಮ್ಮ ಮಾದಿಗ ಸಮಾಜಕ್ಕೆ ಓಟ್ ಹಾಕಿದ್ದಾರೆ. ಕೇವಲ 36 ದಿನ SC/STಗಳು ಅವರ ಜೊತೆಯಲ್ಲಿ ಇವತ್ತು 224 MLA ನಮಗೆ ಬೆಂಬಲಿಸಬೇಕು ನಮ್ಮ ಮಾದಿಗ ಸಮಾಜಕ್ಕೆ. ಹಂಗಾದ್ರೆ ಮಾತ್ರ ನೀವು ನಮ್ಮ ಮಾದಿಗ ಋಣ ತೀರಿಸೋದಂಗ ಅಂತ ಇಲ್ಲ ನೀವು ನಮ್ಮ ಮಾದಿಗ ಋಣದಲ್ಲಿ ಮಾತ್ರ ಅಂತ ಹೇಳ್ತಾ ಇವತ್ತು ಮುಂದಿನ ದಿನವೇ ನಮ್ಮ ವಿಶ್ವನಾಥ ಸ್ವಾಮಿ ಅವರ ಒಂದು ಅರಬೆತ್ತಲೆ ಹೋರಾಟಕ್ಕೆ ಇವತ್ತು ಎಲ್ಲ ನಮ್ಮ ಎಲ್ಲ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಲ್ಲ ಬಳಗದವರು ಇವತ್ತು ನಮ್ಮ ವಿಶ್ವನಾಥ ಸ್ವಾಮಿ ಬೆಂಬಲ ಕೊಡ್ತಾ ಮಾದಿಗ ಸಮಾಜ ನಮ್ಮ ಮಕ್ಕಳ ಒಂದು ಜೀವನ ಉಪಯೋಗಕ್ಕಾಗಿ ಮತ್ತು ನಮ್ಮ ಜೀವನ ಆರ್ಥಿಕವಾಗಿ ಸಬಲರಾಗಿ ಮತ್ತು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಮುಂದಿನ ನೌಕರಿಗಾಗಿ ಮತ್ತು ನಮ್ಮ ಮಕ್ಕಳಿಗೆ ನಾವು ಜೀವ ತ್ಯಾಗ ಮಾಡಲು ವಿಶ್ವನಾಥ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಇದ್ದೇವೆ. ಅವ್ರ ಜೊತೆಯಲ್ಲಿ ಪತ್ರಿಕೆ ಮಾಧ್ಯಮ ನಮ್ಮ ಇಲ್ಲಿ ಗಂಗಾ ತಾಲೂಕಿನ ಹೆಚ್ಚು ಬಯಸಿದ್ದೇನೆಂದರೆ 94ರಿಂದ 94ರವರೆಗೆ ಇವತ್ತು ಪ್ರೊಫೆಸರ್ ಡಿ. ಕೃಷ್ಣಪ್ಪನವರು ಇವತ್ತು ಒಂದೇ ಸಮಿತಿ ನಾವು ಕರ್ನಾಟಕ ದಲಿತ ಸಂಘರ್ಷ ಆ ಸಮಿತಿಯಲ್ಲಿ ಇರ್ತಕ್ಕಂಥ ಇವತ್ತೇನಪ್ಪ ಅಂದ್ರೆ ಇವತ್ತು ಒಳ ಜಾತಿಗಳು ಮಾದಿಗರಿಗೆ ಏನಪ್ಪ ಅಂದ್ರೆ ಮೀಸಲಾತಿ ಸಿಗೋದಲ್ಲ. ಆ ಮೀಸಲಾತಿ ಸಿಗೋದಕ್ಕೋಸ್ಕರ ನಾವು ಏನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾಡಿದ ಸ್ಥಳದಲ್ಲಿ ಇವತ್ತು 1 ವರ್ಷದಲ್ಲಿ ವಿಶ್ವನಾಥ ಸ್ವಾಮಿ ಅವರ ನೇತೃತ್ವದಲ್ಲಿ ಭಾಗ್ಯವಂತಪ್ಪ ಹಿರಿಯ ನಾಯಕರಾದ ಅವ್ರ ಜೊತೆಯಲ್ಲಿ ಹಾಗೂ ಮಾದಿಗ ದಂಡೋರದಲ್ಲಿ ಇರ್ತಕ್ಕಂಥ ನಮ್ಮ ಮಾದಿಗ ದಂಡೋರ ಮಂದಕೃಷ್ಣ ಮಾದಿಗ ಅವರು ಆ ರಾಜ್ಯದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಹೋರಾಟಿತ್ತು. ಆ ಹೋರಾಟಕ್ಕೆ ನಮ್ಮ ವಿಶ್ವನಾಥ ಸ್ವಾಮಿ ಅವರು ಬಲಗೈಯಾಗಿ
ಈ ಕರ್ನಾಟಕ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಇವತ್ತು ರಾಜ್ಯಗಳಲ್ಲಿ ಇವತ್ತು ಪ್ರವಾಸ ಮಾಡಿ ಇವತ್ತು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸಿಗಬೇಕಂತೇಳಿ 35 ವರ್ಷಗಳ ಸತತವಾಗಿ ಕಾಲ ಇವತ್ತೇನಪ್ಪ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ.